ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮಲ್ಲಿ ಪ್ರಿಯಾ ಮಾಧವನ ಹತ್ರ, ರೀ ಮಾವ ಸಿನಿಮಾ ಕತೆ ಎಲ್ಲ ಏನು ಅಂತ ಕೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ರೀ ಅಂತಾಳೆ. ನಮ್ಮನೇಲಿ ಹಾಗೆ ಪ್ರಿಯಾ, ನಾವ್ಯಾರೂ ಹೆಚ್ಚಾಗಿ ಸಿನಿಮಾಗೆಲ್ಲ ಹೋಗಲ್ಲ. ಆಗಾಗ ರಕ್ಷನು ವಲ್ಲಭನು ಹಠ ಮಾಡಿ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಿದ್ರು. ಅವ್ರು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನಾವೆಲ್ಲರೂ ಸೇರಿ ಕತೆ ಹೇಳು ಅಂತ ಕೇಳ್ತಿದ್ವಿ. ಅವ್ರು ನಮ್ಮೆಲ್ರಿಗೂ ಸಿನಿಮಾ ಕತೆ ಹೇಳೋರು. ಅದೇ ಅಭ್ಯಾಸ ಆಗಿದೆ ಅಷ್ಟೇ ಅಂತಾನೆ ಮಾಧವ. ಅದೆಲ್ಲ ಸರಿ ರೀ, ಮಾವ ಪಾಪ್ಕಾರ್ನ್ ತಿಂದ್ರ, ವೇಸ್ಟ್ ಮಾಡಿದ್ರ, ಜ್ಯೂಸ್ ಕುಡಿದ್ರ ಅಂತೆಲ್ಲ ಕೇಳಿದ್ರಲ್ಲ, ಅದಕ್ಕೊಂಥರ ಆಯಿತು ರೀ ಅಂತಾಳೆ ಪ್ರಿಯಾ. ನಮ್ಮ ಅಪ್ಪಂಗೆ 10 ರೂಪಾಯಿ ಬೇರೆ ಅಲ್ಲ, 1000 ರೂಪಾಯಿ ಬೇರೆ ಅಲ್ಲ. ಒಂದು ಕಾಲದಲ್ಲಿ 1 ರೂಪಾಯಿಗೂ ಪರದಾಡಿದ್ದಾರೆ. ಅದನ್ನು ಕೂಡಿಟ್ಟು ನಮ್ಮನ್ನೆಲ್ಲ ಸಾಕಿ ಬೆಳೆಸೋದಕ್ಕೆ ಹೋರಾಡಿದ್ದಾರೆ. ಅಂಥವರಿಗೆ 2.5 ಗಂಟೆ ಕೂತು ಸಿನಿಮಾ ನೋಡಿ ಪಾಪ್ಕಾರ್ನ್ ತಿಂದು ಎದ್ದು ಬರೋಕ್ಕೆ 1200 ರೂಪಾಯಿ ದೊಡ್ಡದು ಅನಿಸಿದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ಏನು ವೇಸ್ಟ್ ಆಗಿಲ್ಲ ಅಂತ ವಿಚಾರಿಸ್ಕೊಂಡ್ರು ಅಷ್ಟೇ. ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಪ್ರಿಯಾ. ನಾನು ಈಗ ಒಂದು ವಿಷಯ ಹೇಳಿದರೆ ನಿನ್ನ ಮುಖ ಹೂವಿನ ಥರ ಅರಳುತ್ತೆ ಅಂತಾನೆ ಮಾಧವ. ಏನ್ರಿ ಅದು ಅಂತಾಳೆ ಪ್ರಿಯಾ. ನೀನು ಕೇಳಿದ್ಯಲ್ಲ ಅತ್ತೆ ಮಾವನ ಸಾಲ ತೀರಿಸೋದಕ್ಕೆ ದುಡ್ಡು ಬೇಕು ಅಂತ, ಅದು ಅರೇಂಜ್ ಆಗಿದೆ ಪ್ರಿಯಾ ಅಂತಾನೆ ಮಾಧವ. ಹೌದಾ, ನಿಜಾನ ರೀ ಅಂತಾಳೆ ಪ್ರಿಯಾ. ಹೌದು, ನಾಳೆನೇ ಅದನ್ನು ನಿನ್ನ ಕೈಗೆ ಒಪ್ಪಿಸ್ತೀನಿ, ಸರಿನಾ ಅಂತಾನೆ ಮಾಧವ. ರೀ ತುಂಬ ಥ್ಯಾಂಕ್ಸ್ ರೀ, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಅಳ್ತಾ ಮಾಧವನ ಕಾಲಿಗೆ ಬೀಳ್ತಾಳೆ ಪ್ರಿಯಾ. ಪ್ರಿಯಾ ಎದ್ದೇಳು, ಕೂತ್ಕೋ. ಯಾಕೆ ಹೀಗೆ ಕಾಲಿಗೆ ಬೀಳ್ತೀಯಾ? ಅಲ್ಲ, ಗಂಡ ಹೆಂಡತಿ ನಡುವೆ ಋಣ ಇಲ್ಲ ಎಂಥದ್ದು? ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇದ್ದ ಹಾಗೆ ತಾನೆ. ಹಾಗಿದ್ಮೇಲೆ ಅದು ನನ್ನ ಕರ್ತವ್ಯ ಆಗುತ್ತಲ್ವಾ ಅಂತಾನೆ ಮಾಧವ. ಈಚೆ ಸೂರ್ಯಕಾಂತ್ ಹಾಲ್ನಲ್ಲಿ ಕೂತಿರೋ ಶ್ರೀಕಂಠನ ಹತ್ರ, ಎಲ್ಲೋ ನಿಮ್ಮಪ್ಪ ಅಂತಾರೆ. ಅಪ್ಪ ಮೇಲಿರಬೇಕು ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಆಗ ಸೂರ್ಯಕಾಂತ್ ಚಂದ್ರು ಅಂತ ಕೂಗ್ತಾರೆ. ಅಣ್ಣ ಅಂತ ಚಂದ್ರಕಾಂತ್ ಬರ್ತಾರೆ. ಏನು, ಅಂಗಡಿಯಿಂದ ಅರ್ಜೆಂಟಾಗಿ ಮನೆಗೆ ಬಂದಂತೆ, ಏನಾಯಿತು ಅಂತಾರೆ ಸೂರ್ಯಕಾಂತ್. ಅಣ್ಣ ಅದು ಏನಿಲ್ಲ ಅಣ್ಣ ಅಂತಾರೆ ಚಂದ್ರಕಾಂತ್. ರೀ ಬಾವ ಕೇಳ್ತಿದ್ದಾರಲ್ಲ, ಹೇಳ್ರಿ ಅಂತಾಳೆ ಇಂದಿರಾ. ಅಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಅತ್ತೆಗೆನ ಸಿಕ್ಕಾಕ್ಸೋಕೆ ನೋಡ್ತಿದ್ದಾಳೆ ಅಂತ ಚಂದ್ರಕಾಂತ್ ಯೋಚನೆ ಮಾಡ್ತಾರೆ. ಆಗ ಕಲಾವತಿ, ಅತ್ತೆ ಇವ್ರು ಏನಾದರೂ ಚಂದ್ರಂಗೆ ಒಡವೆ ವಿಷಯಗಳನ್ನು ಹೇಳಿಬಿಟ್ಟಿದ್ರೆ ಅಂತಾರೆ. ಹೌದು ಕಲಾ, ಚಂದ್ರ ಸೂರ್ಯಂಗೆ ಹೇಳಿಬಿಟ್ರೆ ಅಂತಾರೆ ಅಜ್ಜಿ. ಏನು ಯೋಚನೆ ಮಾಡ್ತಿದ್ಯಾ ಹೇಳು ಚಂದ್ರು ಅಂತಾರೆ ಸೂರ್ಯಕಾಂತ್. ಏನಿಲ್ಲಣ್ಣ, ಅದು ಜ್ಯೋತಿಗೆ ಕಾಲೇಜಲ್ಲಿ ರಜೆ ಇದೆಯಂತೆ, 1-2 ದಿನ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ, ಶಾಪಿಂದ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ಅಲ್ವಾ ಇಂದ್ರ ಅಂತಾರೆ ಚಂದ್ರಕಾಂತ್. ಇಷ್ಟೇನಾ ವಿಷಯ? ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಅಲ್ವೋ, ನಿನ್ನ ಹೆಂಡತಿ ನಿನ್ನ ಮಕ್ಕಳ ಜೊತೆ ಹೋಗೋಕ್ಕೆ ನಿನ್ಗೆ ಯಾಕೋ ಸಂಕೋಚ ಅಂತ ಸೂರ್ಯಕಾಂತ್ ಅಲ್ಲಿಂದ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ಶ್ರೀಕಂಠ, ಜ್ಯೋತಿ ಅಮ್ಮ ಈ ವಿಷಯ ಡಿಸ್ಕಸ್ ಮಾಡೋಕೆ ಅಪ್ಪನ ಅಂಗಡಿಯಿಂದ ಕರೆಸಿದ್ರಾ? ಅಪ್ಪ ದೊಡ್ಡಪ್ಪನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಅಂತಾನೆ. ಈ ಮನೇಲಿ ಮುಚ್ಚಿಟ್ಟಿರೋ ವಿಷಯಗಳು ತುಂಬ ಇದೆ ಅಂತಾಳೆ ಜ್ಯೋತಿ. ಈಚೆ ಅಮೂಲ್ಯ ಮಂಚದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ವಲ್ಲಭ ಬಂದು, ಇದು ನನ್ನ ಮಂಚ ಅಂತ ಗೊತ್ತಿದ್ರು ನನ್ನ ಮಂಚದ ಮೇಲೆ ಕೂತಿದ್ಯಾ? ಹೋಗೆ ಆಚೆ ಮಲ್ಕೋ. ಡೈಲಿ ವಟ ಅಂತ ನನ್ನ ಕಿವಿಯೆಲ್ಲ ಸುರಂಗ ಮಾಡ್ತಿದ್ದವಳು ಹೋಗು ಅಂದ ತಕ್ಷಣ ಎದ್ದು ಹೋಗ್ತಿದ್ಯಾ? ಕ್ಯಾ ಹೂವಾ? ಏನಾಯಿತು ಅಂತಾನೆ ವಲ್ಲಭ. ಏನೂ ಇಲ್ಲ ಕಣೋ ಅಂತಾಳೆ ಅಮೂಲ್ಯ. ಜಾಸ್ತಿ ಡವ್ ಮಾಡಬೇಡ, ಏನು ಅಂತ ಹೇಳು ಅಂತಾನೆ ವಲ್ಲಭ. ಅದು ನನಗೆ ಅಮ್ಮ ಇವತ್ತು ತುಂಬ ನೆನಪಾಗ್ತಿದ್ದಾರೆ. ನಾನು ಮನೆ ಹೊರಗಡೆ ಓದ್ಕೋತಿದ್ಬೇಕಾದ್ರೆ ಅವರು ನನ್ನ ಎದುರುಗಡೆನೆ ಕೂತಿದ್ರು. ನಾನು ಹೋಗಿ ಮಾತಾಡ್ಸೋಣ ಅಂತ ಅನ್ನುವಷ್ಟರಲ್ಲಿ ಅವರು ಎದ್ದು ಹೋದರು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತಾಳೆ ಅಮೂಲ್ಯ. ಅದೇ ಮ್ಯಾಟರ್ ಹೊಸದಾಗಿ ಫೀಲ್ ಮಾಡ್ಕೋತಿದ್ಯಲ್ಲ, ನಿನಗೆ ಗೊತ್ತು ನಿನ್ನ ಮೇಲೆ ಅವರಿಗೆ ಕೋಪ ಹೋಗೋ ತನಕ ಅವ್ರು ನಿನ್ನ ಮೂಸು ನೋಡಲ್ಲ ಅಂತ. ಮತ್ತೆ ಯಾಕೆ ಮಾತಾಡೋಕ್ಕೆ ಟ್ರೈ ಮಾಡ್ತೀಯಾ ಅಂತಾನೆ ವಲ್ಲಭ. ನಾನು ಹಾಗೆ ಅಂದ್ಕೊಳ್ತೀನಿ ಕಾಡು ಪಾಪ, ಆದರೆ ಅಮ್ಮನ ನೋಡಿದ ತಕ್ಷಣ ಓಡೋಗಿ ಮಾತಾಡೋಣ ಅನಿಸುತ್ತೆ. ಅವ್ರು ಯಾಕೆ ನನ್ನ ನೋಡ್ತಿಲ್ಲ ಅಂತ ತುಂಬ ಹಿಂಸೆ ಆಗುತ್ತೆ. 1 ನಿಮಿಷ ಆದರೂ ಸರಿ ಅಮ್ಮ ನನ್ನ ನೋಡಲಿ, ಮಾತಾಡಿಸ್ಲಿ ಅಂತ ಎಷ್ಟು ಆಸೆ ಆಗುತ್ತೆ ಗೊತ್ತಾ. ನಿನ್ನ ಜೊತೆನೇ ಮಾವ ಮಾತಾಡ್ತಿಲ್ವಲ್ಲ, ನಿನಗೂ ಹೀಗೆ ಅನ್ಸುತ್ತಲ್ವಾ? ಒಂದು ಸಲನಾದರೂ ಅಪ್ಪಿತಪ್ಪಿ ಮಾವ ನಿನ್ನ ಮಾತಾಡಿಸ್ಲಿ ಅಂತ ನಿನಗೂ ಆಸೆ ಆಗುತ್ತಲ್ವಾ ಅಂತಾಳೆ ಅಮೂಲ್ಯ. ಹೌದು, ಆದರೆ ನಾನೇ ಅಪ್ಪನ ಬೇಕು ಅಂತ ಮಾತಾಡಿಸ್ಲಲ್ವಲ್ಲ. ನಾನು ಮಾತಾಡಿಸಿದ್ರೆ ಅವರು ಕೋಪ ಜಾಸ್ತಿ ಆಗುತ್ತೆ, ಕೂಗಾಡ್ತಾ ಇರ್ತಾರೆ. ನನಗೆ ಅದು ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ. ನೀನು ಹಾಗೆ ಇದ್ಬಿಡು ಅಂತಾನೆ ವಲ್ಲಭ. ನನ್ನ ಸಮಸ್ಯೆ ನಿನ್ನ ಸಮಸ್ಯೆ ಮೇಲಿಂದ ಒಂದೇ ಥರ ಕಾಣಿಸಿದ್ರು ಎರಡೂ ಸೇಮ್ ಅಲ್ಲ ಕಾಡ್ಪಾಪ. ನೀವು ಮಾವ ಒಂದೇ ಮನೇಲಿದ್ದೀರಾ, ನೀವು ಅವರನ್ನು ನೋಡ್ಬೋದು, ಧ್ವನಿ ಕೇಳ್ಬೋದು, ಇಂಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಲೂಬಹುದು. ನಿಮ್ಮ ಅಪ್ಪ ನಿನ್ನ ಹತ್ರ ಕೋಪ ಮಾಡ್ಕೊಂಡಿದ್ರು, ಮನೆಯವರೆಲ್ಲ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ಎಲ್ಲರ ಪ್ರೀತಿ ಸಿಗುತ್ತೆ. ಆದರೆ ನನಗೆ ಹೇಳು, ನನಗೆ ನನ್ನ ತವರು ಮನೆ ಎದುರುಗಡೆ ಇದ್ದರೂ ಅದ್ರ ಒಳಗೆ ಹೋಗೋಕ್ಕಾಗ್ತಿಲ್ಲ. ಇನ್ನೆಲ್ಲರನ್ನ ನೋಡೋದು ಮಾತಾಡ್ಸೋದು ದೂರದ ಮಾತು ಬಿಡು ಅಂತಾಳೆ ಅಮೂಲ್ಯ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇದ್ದೇ ಇರತ್ತೆ, ಕರಿಬೇಕು. ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಮೂಡೆಲ್ಲ ಹಾಳು ಮಾಡ್ಕೋಬೇಡ, ಹೋಗಿ ಮಲ್ಕೋ ಅಂತಾನೆ ವಲ್ಲಭ. ಇವಳನ್ನ ನೋಡ್ತಾ ಇದ್ರೆ ಪಾಪ ಅನ್ನಿಸ್ತಿದೆ. ಹುಡುಗಿರಿಗೆ ಅಮ್ಮನ ಹತ್ರ ಮಾತಾಡೋಕ್ಕೆ ತುಂಬ ಆಸೆ ಇರುತ್ತೆ. ನಮ್ಮಮ್ಮನೂ ಅಜ್ಜಿ ಹತ್ರ ಮಾತಾಡಬೇಕು ಅಂತ ಇಷ್ಟೆಲ್ಲ ಆಸೆ ಪಡ್ತಿದ್ಲು. ಅಜ್ಜಿ ಅಪ್ಪಿತಪ್ಪಿ
ಕಾಣಿಸಿದ್ರು ಕುಣಿದಾಡ್ತಿದ್ಲು, ಅದೇ ಥರ ಈ ಅಮೂಲ್ಯ ಕೂಡ ಅಂತ ಯೋಚನೆ ಮಾಡ್ತಾನೆ ವಲ್ಲಭ. ನಿನಗೆ ಹೇಳಿದ್ದು ಹೋಗಿ ದಬ್ಬಾಕೋ ಅಂತಾನೆ ವಲ್ಲಭ. ಅಮೂಲ್ಯ ಮಲ್ಕೋತಾಳೆ. ಈಚೆ ಹಾಲ್ನಲ್ಲಿ ನಂದನ್ ಕೂತಿರ್ತಾರೆ. ಅಪ್ಪ ಒಟ್ಟು 3200 ಆಗಿದೆ ಅಂತಾಳೆ ರಕ್ಷಾ. ಸರಿ ಏನೋ ಅಂತಾರೆ ನಂದನ್. ಕೇಶವ ದುಡ್ಡನ್ನು ಕೊಡ್ತಾನೆ. ಆಗ ಅಲ್ಲಿಗೆ ವಲ್ಲಭ, ಮೀನಾ, ಮಾಧವ, ಗಿರಿಜಾ, ಪ್ರಿಯ ಎಲ್ಲರೂ ಬರ್ತಾರೆ. ಅಮ್ಮ ನಾನು ಅಪ್ಪನ ಹತ್ರ ಏನೋ ಮಾತಾಡಬೇಕು ಅಂತಾನೆ ವಲ್ಲಭ. ಏನು ವಿಷಯ ಚಿಕ್ಕು ಅಂತಾನೆ ಮಾಧವ. ನಾವೆಲ್ಲರೂ ಸೇರಿ ನಾಳೆ ಹೋಲಿ ಹಬ್ಬ ಸೆಲೆಬ್ರೇಟ್ ಮಾಡೋಣವಾ ಅಂತಾನೆ ವಲ್ಲಭ. ಇದೇನಿದು ಹೊಸ ಅವತಾರ, ನಾವು ಯಾವತ್ತೂ ಹೋಳಿ ಹಬ್ಬ ಆಚರಣೆ ಮಾಡಿಲ್ಲ, ಬೇಡ ಅಂತ ಹೇಳು ಗಿರಿಜಾ ಅಂತಾರೆ ನಂದನ್. ಯಾವತ್ತೂ ಮಾಡದೇ ಇರೋದಕ್ಕೆ ಅಲ್ವಾ ಅಮ್ಮ ಕೇಳ್ತಿರೋದು, ಮಾಡೋಣ ಅಂತ ಅಂತಾನೆ ವಲ್ಲಭ. ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದೆಲ್ಲ ಬೇಡ ಅಂತ ಹೇಳು ಗಿರಿಜಾ ಅಂತಾರೆ ನಂದನ್. ಅಮ್ಮ ನಾವು 3 ಜನ ಮದುವೆ ಆದಮೇಲೆ ಮೊದಲನೇ ಹೋಳಿ ಹಬ್ಬ ಇದು, ಸೆಲೆಬ್ರೇಟ್ ಮಾಡೋಣ ಅಂತಾನೆ ವಲ್ಲಭ. ಬೇಡ ಅಂತ ಹೇಳಿದ್ನಲ್ಲ ಅಂತಾರೆ ನಂದನ್. ಬೇಕು ಅಂತ ಹೇಳಮ್ಮ ಅಂತಾನೆ ವಲ್ಲಭ. ವಲ್ಲಭ, ಮಾವ ಹೇಳ್ತಿರೋದು ಸರಿಯಾಗಿದೆ. ಈ ಹೋಳಿ ಹಬ್ಬ ಎಲ್ಲ ಯಾಕೆ ಆಚರಿಸ್ಬೇಕು? ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಏನು ಚೆನ್ನಾಗಿರುತ್ತೆ. ಅದು ಅಲ್ಲದೆ ಟೈಮ್ ಬೇರೆ ವೇಸ್ಟು. ಈ ಟೈಮಲ್ಲಿ ನೀವು ಓದ್ಕೋಬೋದು, ನಾವು ಮನೆ ಕೆಲಸ ಮಾಡ್ಬೋದು ಅಲ್ವಾ ಮಾವ ಅಂತಾಳೆ ಪ್ರಿಯಾ. ಪ್ರಿಯಾ ಸುಮ್ಮನಿರು ಅಂತಾನೆ ಮಾಧವ. ಹೊತ್ತಿಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೋಳಿ ಹಬ್ಬ ಅಂದರೆ ಬರೀ ಬಣ್ಣ ಎರಚೋದು ಅಷ್ಟೇ ಅಲ್ಲ, ಬಣ್ಣಗಳು ಬೆರ್ತಂಗೆ ನಾವೆಲ್ಲ ಬೆರೆತು ಸಂಭ್ರಮ ಪಡೋದು. ಒಬ್ಬರ ಮೇಲೆ ನಮ್ಮ ಸಂಬಂಧ ಹೇಗಿದೆ ಅಂತ ಆ ಬಣ್ಣದ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡೋದು. ಅವ್ರ ಜೊತೆ ನಮ್ಮಲ್ಲಿರೋ ಸಂಬಂಧಕ್ಕೆ ಒಂದು ಬಣ್ಣ ಕೊಡೋದು. ಬಣ್ಣಕ್ಕೂ ರಾಡಿಗೂ ತುಂಬ ವ್ಯತ್ಯಾಸ ಇದೆ ಅತ್ತಿಗೆ ಅಂತಾನೆ ವಲ್ಲಭ. ವೇದಾಂತ ಸಾಕಂತ ಹೇಳು ಗಿರಿಜಾ, ನಾವ್ಯಾರು ನಾಳೆ ಹೋಲಿ ಹಬ್ಬ ಆಚರಿಸ್ತಿಲ್ಲ, ನಾವೆಲ್ಲ ಹೋಗಿ ಮಲ್ಕೊಳ್ಳೋಣ ಈಗ ಅಂತಾರೆ ನಂದನ್. ಅಪ್ಪ ಪ್ಲೀಸ್ ಅಪ್ಪ, ನಾವೆಲ್ಲರೂ ನಾಳೆ ಹೋಳಿ ಹಬ್ಬ ಆಚರಿಸೋಣ, ಇಲ್ಲ ಅನ್ಬೇಡಿ ಅಂತಾಳೆ ರಕ್ಷಾ. ಹೌದು ಮಾವ, ಬಣ್ಣಗಳನ್ನು ಹಂಚ್ಕೊಂಡು ಬಣ್ಣದ ನೀರಲ್ಲಿ ಆಟ ಆಡೋದನ್ನು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ. ಪ್ಲೀಸ್ ಒಪ್ಕೊಳ್ಳಿ ಮಾವ ಅಂತಾಳೆ ಮೀನಾ. ಏನಮ್ಮ ಮೀನಾ, ನೀನು ಇವ್ರ ಜೊತೆ ಸೇರಿಕೊಂಡು ನೀನು ಇವ್ರ ಥರ ಅಂತಾರೆ ನಂದನ್. ಚೆನ್ನಾಗಿರುತ್ತೆ ಮಾವ, ಹೋಳಿ ಹುಣ್ಣಿಮೆ ಅಂದರೆ ಸುಮ್ಮನೆನಾ ಹೇಳಿ? ನಮ್ಮಲ್ಲಿರೋ ಕೆಟ್ಟತನನ ಸುಟ್ಟು ನಮ್ಮಲ್ಲಿರೋ ಪ್ರೀತಿ ಸ್ನೇಹ ಹಂಚ್ಕೊಂಡು ಹಚ್ಕೊಳ್ಳೋದು ಮಾವ. ನಾವು ನಂದಗೋಕುಲದವರಾಗಿ ಈ ಹಬ್ಬ ಆಚರಿಸಲಿಲ್ಲ ಅಂದರೆ ಹೇಗೆ ಮಾವ ಅಂತಾಳೆ ಮೀನಾ. ಹೌದಪ್ಪ, ನಮಗೂ ಹೋಳಿ ಆಚರಿಸ್ಬೇಕು ಅಂತ ಆಸೆ ಆಗ್ತಿದೆ. ನಾವೆಲ್ಲ ಒಟ್ಟಿಗೆ ಸೇರಿ ಹಬ್ಬ ಆಚರಿಸಿದ್ರೆ ತುಂಬ ದಿನ ಆಗಿದೆ ಅಪ್ಪ. ಒಳ್ಳೆ ಸಮಯಕ್ಕೆ ವಲ್ಲಭನೇ ಹೇಳ್ತಿದ್ದಾನೆ, ಆಚರಿಸೋಣ ಅಪ್ಪ ಅಂತಾನೆ ಕೇಶವ. ಪ್ಲೀಸ್ ಅಪ್ಪ ಅಂತಾಳೆ ರಕ್ಷಾ. ಪ್ಲೀಸ್ ಪ್ಲೀಸ್ ಅಂತಾರೆ. ಆಯಿತು ಅಂತಾರೆ ನಂದನ್. ಎಸ್, ಈ ಹೋಳಿ ಹಬ್ಬದ ದಿನ ಅಮೂಲ್ಯ ಅವರ ಅಮ್ಮನ ನೋಡಿ ಮಾತಾಡೋ ಹಾಗೆ ಮಾಡ್ತೀನಿ ಅಂತ ವಲ್ಲಭ ಯೋಚನೆ ಮಾಡ್ತಾನೆ. ಈಚೆ ರಾತ್ರಿ ಪ್ರಿಯ ಮತ್ತು ಮಾಧವ ಮಲಗಿರ್ತಾರೆ. ಆಗ ಮಾಧವಂಗೆ ಮದುವೆ ದಿನ ನಂದನ್ ತನ್ನನ್ನು ಹೊಗಳಿದ್ದು, ನನ್ನ ರಾಮ ಕಣು ನೀನು ಅಂತ ಹೇಳಿದ್ದು ನೆನಪಾಗಿ ಕೂತ್ಕೊಂಡು, ಇಲ್ಲ ಏನೇ ಹೇಳಿದ್ರು ಅಪ್ಪಂಗೆ ಹೇಳಿಬಿಟ್ಟೆ ಮಾಡ್ತಿದ್ದೆ, ಅಂಥದ್ರಲ್ಲಿ ಅತ್ತೆ ಮಾವಂಗೆ ದುಡ್ಡು ಅರೇಂಜ್ ಮಾಡಿಕೊಟ್ಟಿರೋ ವಿಷಯನೇ ಹೇಳಿಲ್ಲ. ನಾನು ಸುಕನ್ಯೆ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವತ್ತು ಮದುವೆ ಮನೆಯಲ್ಲಿ ಅಷ್ಟು ದೊಡ್ಡ ರಂಪ ಆಯಿತು. ಇಲ್ಲ, ಅಪ್ಪಂಗೆಲ್ಲ ಹೇಳಿಬಿಡ್ಬೇಕು, ಅಪ್ಪಂಗೆಲ್ಲ ಹೇಳ್ತೀನಿ ಅಂತ ಮಾಧವ ರೂಮಿಂದ ಹೋಗಬೇಕು ಅನ್ನುವಾಗ ಪ್ರಿಯಾ ಎಚ್ಚರಿಕೆಯಾಗಿ ರೀ ಅಂತ ಬಂದು ಲೈಟ್ ಆನ್ ಮಾಡಿ, ಏನಾಯಿತು, ಎಲ್ಲಿಗೆ ಹೋಗ್ತಿದ್ದೀರಾ, ಹುಷಾರಾಗಿದ್ದೀರಾ ತಾನೇ ಅಂತಾಳೆ. ಪ್ರಿಯಾ, ಅತ್ತೆ ಮಾವಂಗೆ ದುಡ್ಡು ಕೊಡ್ತಾ ಇರೋ ವಿಷಯ ನೀನು ಯಾರಿಗೂ ಹೇಳಬೇಡ ಅಂದಿದ್ದೆ, ಆದರೆ ನನಗೇನು ಅದು ಸರಿ ಅನ್ನಿಸ್ತಿಲ್ಲ. ಅಪ್ಪನ ಹತ್ರ ಎಲ್ಲ ವಿಷಯನ ಹೇಳಿಬಿಡ್ತೀನಿ. ಅಪ್ಪ ಇಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ಪ್ರಿಯಾ. ನಾಳೆ ದಿನ ಅಪ್ಪಂಗೆ ಗೊತ್ತಾಗದೆ ನಾನು ಇದನ್ನೆಲ್ಲ ಮಾಡಿ ಅವ್ರಿಗೆ ಆಮೇಲೆ ಗೊತ್ತಾದರೆ ತುಂಬ ನೊಂದ್ಕೋತಾರೆ ಅಂತಾನೆ ಮಾಧವ. ಸರಿ, ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಿ, ಆದರೆ ಒಂದಂತೂ ನಿಜ ರೀ, ನಮ್ಮಪ್ಪ ಅಮ್ಮ ಈ ದುಡ್ಡು ತಗೊಳ್ಳೋದಿಲ್ಲ. ಹೌದು ರೀ, ನೀವು ದುಡ್ಡು ಕೊಟ್ಟಿರೋ ವಿಷಯ ನಿಮ್ಮ ಮನೆಯವರು ಯಾರಿಗೆ ಗೊತ್ತಾದರೂ ನಮ್ಮ ಅಪ್ಪ ಅಮ್ಮ ದುಡ್ಡು ತಗೊಳ್ಳಲ್ಲ. ಅವರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ. ಸುಮ್ಮನೆ ಯಾಕೆ ಈ ತಲೆನೋವೆಲ್ಲ, ನೀವು ಆರಾಮಾಗಿರಿ, ಬನ್ನಿ ಮಲ್ಕೊಳ್ಳಿ ಅಂತಾಳೆ ಪ್ರಿಯಾ. ಪ್ರಿಯಾ, ಏನು ಮಾತಾಡ್ತಿದ್ಯಾ ನೀನು? ಮಾವ ಅತ್ತೆ ಎಲ್ಲಿಂದ ದುಡ್ಡು ಹೊಂದಿಸ್ತಾರೆ ಅಂತಾನೆ ಮಾಧವ. ಗೊತ್ತಿಲ್ಲ ರೀ, ಆದರೆ ನೀವು ಈ ಥರ ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಮಾವಂಗೆ ಹೇಳ್ದೆ ನೀವು ದುಡ್ಡು ಕೊಡಲ್ಲ, ಮನೇಲಿ ಯಾರಿಗಾದರೂ ಗೊತ್ತಾದರೆ ಅಪ್ಪ ಅಮ್ಮ ದುಡ್ಡು ಇಸ್ಕೊಳ್ಳಲ್ಲ, ನಾನು ತಾನೇ ಇನ್ನೇನು ಮಾಡಲಿ ಅಂತಾಳೆ ಪ್ರಿಯಾ. ಆಯ್ತು ಬಿಡು, ನಾನು ಅಪ್ಪನ ಹತ್ರ ದುಡ್ಡು ಕೊಡೋ ವಿಷಯ ಏನು ಹೇಳೋಕ್ಕೆ ಹೋಗಲ್ಲ, ನೀನು ಚಿಂತೆ ಮಾಡಬೇಡ, ಹೋಗಿ ಮಲ್ಕೊ ಅಂತಾನೆ ಮಾಧವ. ಪ್ರಿಯಾ ಮಲ್ಕೋತಾಳೆ. ಐ ಆಮ್ ಸಾರಿ ಅಪ್ಪ, ಐ ಆಮ್ ರಿಯಲಿ ಸಾರಿ ಅಂತಾನೆ ಮಾಧವ. ಬೆಳಿಗ್ಗೆ ವಲ್ಲಭ ಹಿತ್ತಲಲ್ಲಿ ಕೂತ್ಕೊಂಡು ಬಣ್ಣ ಕಲಿಸ್ತಿರ್ತಾನೆ. ಆಗ ಅಮೂಲ್ಯ ಫೋನಲ್ಲಿ ಮಾತಾಡ್ತಾ ಕಾಲಲ್ಲಿ ಬಣ್ಣನ ತೊಳ್ಕೊಂಡು ಹೋಗ್ತಾಳೆ. ಏಯ್ ಕತ್ತೆ ಗುಮ್ಮ, ನನ್ನ ಕಲ್ಲರೆಲ್ಲ ಹಾಳು ಮಾಡಿಬಿಟ್ಟಿಯಲೆ ಅಂತಾನೆ ವಲ್ಲಭ. ನನ್ನನ್ನೇ ಕತ್ತೆ ಗುಮ್ಮ ಅಂತೀಯಾ? ನಾನು ನನ್ನ ಫ್ರೆಂಡ್ ಚೈತ್ರನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನಿ, ಅವಳಿಗೇನಾದರೂ ನಿನ್ನ ಜೊತೆ ಇರೋ ವಿಷಯ ಗೊತ್ತಾದರೆ ಎಷ್ಟು ರೇಗಿಸ್ತಾಳೆ ಗೊತ್ತಾ? ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಸ್ಟುಪಿಡ್ ತಗೊಂಡು ಬಂದು ಅಂತಾಳೆ ಅಮೂಲ್ಯ. ನಾನಿಲ್ಲಿ ಬಣ್ಣನ ಮಿಕ್ಸ್ ಮಾಡ್ತಿದ್ರೆ ಒಳ್ಳೆ ಬ್ರೇಕ್ ಇಲ್ಲದೆ ಇರೋ ಲಾರಿ ಥರ ಬರ್ತೀಯಲೆ ಅಂತಾನೆ ವಲ್ಲಭ. ನನ್ನೇ ಲಾರಿ ಅಂತೀಯಾ ಅಂತಾಳೆ ಅಮೂಲ್ಯ. ಬರೀ ಲಾರಿ ಅಲ್ಲ, ಫುಲ್ ಲೋಡೆಡ್ ಲಾರಿ ಅಂತಾನೆ ವಲ್ಲಭ. ನಾನು ಲಾರಿ ಆದರೆ ನೀನು ಊರಾಚೆ ಇರೋ ಮೋರಿ ಅಂತಾಳೆ ಅಮೂಲ್ಯ. ಥ್ಯಾಂಕ್ ಯು ಸೋ ಮಚ್, ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ನಲ್ಲ, ಇದೆಲ್ಲ ಅನ್ಸ್ಕೊಳ್ಳೇಬೇಕು ನಾನು ಅಂತಾನೆ ವಲ್ಲಭ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಥರ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ ತಾನೇ? ಜಾಸ್ತಿ
ಬಿಲ್ಡಪ್ ತಗೋಬೇಡ ಪಾಪ, ಜೀವನದಲ್ಲಿ ನೀನು ನನ್ನಷ್ಟು ಬೆಳೆದಿಲ್ಲ. ಆದರೂ ನಾನೊಂದು ಸಜೆಷನ್ ಕೊಡ್ತೀನಿ ತಗೋ. ಯಾವಾಗಲೂ ನಿನಗಿಂತ ಪವರ್ಫುಲ್ ಜನಗಳ ಜೊತೆ ಜಗಳ ಆಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪವರ್ಫುಲ್ ಪೀಪಲ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತಾಳೆ ಅಮೂಲ್ಯ. ಇದನ್ನು ನಮ್ಮ ಬಾತ್ರೂಮಲ್ಲಿರೋ ಕನ್ನಡಿ ಮುಂದೆ ಹೇಳಿಬಿಟ್ಯಾ, ಪಕ ಅಂತ ನಕ್ಕು ನಿನ್ನ ಕಪಾಳಕ್ಕೆ ಹೊಡೆದ್ಬಿಡುತ್ತೆ ಅಂತಾನೆ ವಲ್ಲಭ. ಏಯ್ ಹೋಗೋ ಅಂತಾಳೆ ಅಮೂಲ್ಯ. ಏಯ್ ಹೋಗೆ ಅಂತಾನೆ ವಲ್ಲಭ. ಆಗ ಮೀನಾ ಬಂದು ಸಾಕು ನಿಲ್ಲಿಸ್ರೋ, ಮತ್ತೆ ಶುರು ಆಯ್ತಾ ನಿಮ್ಮ ಪ್ರೀತಿ ಜಗಳ ಅಂತಾಳೆ. ಮೀನಾ ಯಾವ ಪ್ರೀತಿ ಜಗಳನೂ ಇಲ್ಲ, ಏನೂ ಇಲ್ಲ ಅಂತ ಮತ್ತೆ ಜಗಳ ಮಾಡ್ತಾನೆ ವಲ್ಲಭ. ಅಯ್ಯೋ ಹೋಲಿ ಹಾಡೋಣ ಅಂದರೆ ನೀವಿಬ್ರು ಜಗಳ ಆಡ್ತಿದ್ದೀರಲ್ಲ, ಮೈಂಡ್ ಅಪ್ಸೆಟ್ ಆಗಲ್ವಾ ವಲ್ಲಭ. ಬೇಗ ಬಣ್ಣ ರೆಡಿ ಮಾಡು, ಮಾವನ ಮನಸ್ಸು ಬದಲಾಗೋಷ್ಟರಲ್ಲಿ ಹೋಳಿ ಆಡಬೇಕು ಅಂತಾಳೆ ಮೀನಾ. ಸರಿಯತ್ತಿಗೆ ಈ ಗೂಬೆನ ಸ್ವಲ್ಪ ಹೆಲ್ಪ್ ಮಾಡೋ ಕಳಿಸಿ ಅಂತಾನೆ ವಲ್ಲಭ. ನಾನು ಯಾಕೋ ನಿನಗೆ ಹೆಲ್ಪ್ ಮಾಡಲಿ, ಅಡುಗೆ ಮನೆಯಲ್ಲಿ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಗೊತ್ತಾ ಅಂತಾಳೆ ಅಮೂಲ್ಯ. ಓಹೋ 7 ಸ್ಟಾರ್ ಹೋಟೆಲ್ ಶೆಫ್ ಇವಳು, ನೀನು ಮಾಡಿರೋ ಅಡುಗೆನ ಅರ್ಧ ಗಂಟೆ ತಿಂದರೆ ಬಾತ್ರೂಮಲ್ಲಿ 4 ಅವರ್ಸ್ ಸೆಟ್ಲ್ ಆಗಬೇಕಾಗುತ್ತೆ ಅಂತಾನೆ ವಲ್ಲಭ. ಅವತ್ತು ನಾನು ಮಾಡಿ ಸೂಪನ್ನು ಚಪ್ಪರ್ಸ್ಕೊಂಡು ಕುಡ್ದೆ ಅಂತಾಳೆ ಅಮೂಲ್ಯ. ನಿನಗೆ ಬೇಜಾರಾಗಬಾರ್ದು ಅಂತ ಕುಡ್ದೆ ಕಣೆ, ಅಷ್ಟಕ್ಕೂ ಅದು ಸೂಪಲ್ಲ ತೋಪು ಅಂತಾನೆ ವಲ್ಲಭ. ಅಮೂಲ್ಯ ವಲ್ಲಭಂಗೆ ಹೊಡಿತಾಳೆ. ನನ್ನ ಮೇಲೆ ಕೈ ಮಾಡ್ತೀಯ ಅಂತ ಇಬ್ಬರು ಫೈಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನಿಲ್ಲಿಸ್ತೀರಾ ಅಮ್ಮು, ನಾನು ಇನ್ನೊಂದು ಕೇಳ್ತೀನಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ ವಲ್ಲಭ? ನಿನಗೆ ನನ್ನ ಮೇಲೆ ಗೌರವ ಇದೆ ತಾನೆ ಅಂತಾಳೆ ಮೀನಾ. ಹ್ಞೂ ಅತ್ತಿಗೆ ಅಂತಾನೆ ವಲ್ಲಭ. ಹಾಗಾದರೆ ನಾನು ಹೇಳೋದು ಹಾಗೆ ಮಾಡಿ, ಇಬ್ಬರು ಕಣ್ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಹಾಗೆ ಉಸಿರು ಬಿಡಿ, ಕಣ್ಬಿಡಿ. ಈಗ ಇಬ್ಬರಿಗೂ ಆರಾಮಾಯ್ತಾ ಅಂತಾಳೆ ಮೀನಾ. ಏನು ಆರಾಮು, ಇವಳನ್ನು ನೋಡಿದರೆ ಬಿ ಪಿ ಜಾಸ್ತಿ ಆಗುತ್ತೆ ಅಂತಾನೆ ವಲ್ಲಭ. ನಿನ್ನ ನೋಡಿದರೆ ನನಗೆ ಬಿ ಪಿ ಅಸ್ತಮ ಎಲ್ಲ ಬರುತ್ತೆ ಅಂತಾಳೆ ಅಮೂಲ್ಯ. ನಿಮ್ಮ ಹತ್ರ ನಾನು ನಿಂತಿದ್ರೆ ಇವೆಲ್ಲ ನನಗೆ ಬರುತ್ತೆ, ಬಿಡ್ರೋ ಜಾಗನ, ಏನಾದರೂ ಮಾಡ್ಕೊಳ್ಳಿ ಅಂತ ಮೀನಾ ಹೋಗ್ತಾಳೆ. ಅಮೂಲ್ಯನೂ ಹೋಗ್ತಾಳೆ. ಈಚೆ ಮನೆಯವರೆಲ್ಲ ಮನೆ ಮುಂದೆ ಇರ್ತಾರೆ. ಅತ್ತೆ ಶುರು ಮಾಡೋಣ ಅಂತಾಳೆ ಮೀನಾ. ಅಮ್ಮ ನಮ್ಮ ಜೊತೆ ಅಪ್ಪನೂ ಬಣ್ಣ ಹಚ್ಕೊಳ್ಳೋಕೆ ಹೇಳಮ್ಮ ಅಂತಾಳೆ ರಕ್ಷಾ. ಬೇಡ ಕಣೆ ಬೈತಾರೆ, ನೀವು ಹೋಗಿ ಆಡ್ಕೊಳ್ಳಿ ಅಂತಾರೆ ಗಿರಿಜಾ. ನಿಮಗೆ ಬೈಬೋದು, ಆದರೆ ನಾನು ಅಪ್ಪನ ಹತ್ರ ಒಂದು ಹವಾ ಇಟ್ಟಿದ್ದೀನಿ ಅಂತ ರಕ್ಷಾ ಅಪ್ಪನ ಹತ್ರ ಬಂದು, ಅಪ್ಪ ನಾವೆಲ್ಲ ಸೇರಿ ಹೋಳಿ ಆಡ್ತಿದ್ದೇವಲ್ವಾ, ನೀವು ಬಣ್ಣ ಹಚ್ಚಿ ಪ್ಲೀಸ್ ಅಪ್ಪ ಅಂತಾಳೆ ಮರಿ. ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ, ನೀವು ಆಟ ಆಡ್ಕೊಳ್ಳಿ, ನಾನು ನೋಡ್ತೀನಿ ಅಂತಾರೆ ನಂದನ್. ಮಾವ ನೀವು ಬರದೇ ಇದ್ರೆ ಹೋಳಿ ಹಬ್ಬದ ಹಂಗೆ ಇರಲ್ಲ, ಬನ್ನಿ ಮಾವ ಅಂತಾಳೆ ಮೀನಾ. ಅಪ್ಪ ನೀವು ಬಣ್ಣ ಹಚ್ಚಲೇಬೇಕು ಅಂತಾನೆ ಕೇಶವ. ಪ್ರಿಯಾ ಇದನ್ನೆಲ್ಲ ನೋಡ್ತಾ ಮೇಲ್ಗಡೆ ನಿಂತಿರ್ತಾಳೆ. ಸರಿ ಅಂತಾರೆ ನಂದನ್. ಮಾವ ಮೊದಲು ನೀವು ಅತ್ತೆಗೆ ಬಣ್ಣ ಹಚ್ಚಿ ಅಂತ ಮೀನಾ ಬಣ್ಣನ ಕೊಡ್ತಾಳೆ. ನಂದನ್ ಗಿರಿಜಾಗೆ ಹಚ್ತಾರೆ, ಗಿರಿಜಾ ನಂದನ್ಗೆ ಹಚ್ತಾರೆ. ಈಗ ಮಾಧವಣ್ಣ ಪ್ರಿಯಾ ಅದಕ್ಕೆ ಬಣ್ಣ ಹಚ್ಕೊಳ್ಳೋ ಸಮಯ. ಎಲ್ಲಿ ಕಾಣುತ್ತಿಲ್ವಲ್ಲ ಅಂತಾಳೆ ರಕ್ಷಾ. ಹೌದು ಪ್ರಿಯಾ ಮಾಧವ ಎಲ್ಲಿ ಅಂತಾರೆ ನಂದನ್. ಮೀನಾ ಪ್ರಿಯಾ ಹತ್ರ ಬಂದು, ಅಕ್ಕ ನೀವು ಬರಲ್ವಾ ಅಂತಾಳೆ. ಇಲ್ಲಪ್ಪ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತಾಳೆ ಪ್ರಿಯಾ. ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಆಟ ಆಡಿದರೆ ಚೆನ್ನಾಗಿರುತ್ತೆ ಬನ್ನಿ ಅಂತಾಳೆ ಮೀನಾ. ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಇಲ್ಲದೆ ಆಟ ಆಡಿದರೆ ಏನು ಚೆನ್ನಾಗಿರುತ್ತೆ, ನನಗೆ ಇದೆಲ್ಲ ಸರಿ ಬರಲ್ಲ, ನಾನು ನನ್ನ ಗಂಡನ ಜೊತೆ ಒಳಗಡೆ ಇರ್ತೀನಿ ಅಂತ ಪ್ರಿಯಾ ಹೋಗುವಾಗ, ಅಕ್ಕ ಒಂದೇ ಒಂದು ನಿಮಿಷ ಆ ಕಡೆ ಚೂಡು ಅಂತಾಳೆ ಮೀನಾ. ಆಗ ಮಾಧವ ಹ್ಯಾಪಿ ಹೋಲಿ ಅಂತ ಮನೆಯವರನ್ನೆಲ್ಲ ತಪ್ಕೋತಾ ಇರ್ತಾನೆ. ಅಕ್ಕ ಅವ್ರ ತೇಟ್ ನಿಮ್ಮ ಗಂಡನ ಥರನೇ ಇಲ್ವಾ? ತರಹ ಅಲ್ಲ, ಸಾಕ್ಷಾತ್ ನಿಮ್ಮ ಗಂಡನೇ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಕ್ಕ ನೀವು ರೆಸ್ಟ್ ಮಾಡಬೇಕು ಅಂದ್ರಲ್ಲ, ಮಾಡಿ ನಾವು ಆಟ ಆಡ್ಕೊಂಡು ಬರ್ತೀವಿ ಅಂತಾಳೆ ಮೀನಾ. ಮೀನಾ ಒಂದು ನಿಮಿಷ, ಎಲ್ಲರ ಜೊತೆ ಖುಷಿಯಾಗಿ ಬೆರಿಬೇಕು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ, ಬನ್ನಿ ಹೋಗೋಣ ಅಂತ ಪ್ರಿಯಾ ಬಂದು, ಅತ್ತೆ ಮಾವ ಹೋಲಿ ಹಬ್ಬದ ಶುಭಾಶಯಗಳು ಅಂತಾಳೆ. ನಂತರ ಪ್ರಿಯಾ ಮಾಧವನ ಮುಖಕ್ಕೆ ಬಣ್ಣ ಹಚ್ತಾಳೆ. ಅಣ್ಣ ಹಚ್ಚೋ ಅಂತಾಳೆ ರಕ್ಷಾ. ಅವನು ಪಿತೃವಾಕ್ಯ ಪರಿಪಾಲಕ, ಅಪ್ಪ ಹೇಳಿದೆ ಒಂದು ಹೆಜ್ಜೆನೂ ಮುಂದಿಡಲ್ಲ. ಅಪ್ಪಣೆ ನೀಡಿ, ಪರ್ಮಿಷನ್ ಕೊಟ್ಟಾಯ್ತಲ್ಲ ಹಚ್ಚೋ ಅಂತಾನೆ ಕೇಶವ. ಮಾಧವ ಪ್ರಿಯಾ ಕೆನ್ನೆಗೆ ಬಣ್ಣ ಹಚ್ತಾನೆ. ನಂತರ ಮೀನಾ ಕೇಶವ ಹಚ್ಕೋತಾರೆ. ನಂತರ ಅಮೂಲ್ಯ ಬಣ್ಣ ಹಚ್ಕೋತಾರೆ. ಒಬ್ರಿಗೊಬ್ರು ಬಣ್ಣನ ಹಚ್ಕೋತಾರೆ. ನಂತರ ಎಲ್ಲರೂ ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಅಮೂಲ್ಯನ ಮುಖಕ್ಕೆ ಬಣ್ಣ ಹಚ್ಚಿ ಮನೆಗೆ ಹೋಗ್ಬಾ, ಮಾತಾಡ್ಸ್ಕೊಂಡು ಬಾ ಅಮ್ಮನಂತ ವಲ್ಲಭ ಅಮೂಲ್ಯನ ಕಳಿಸ್ತಾಳೆ. ಅಮೂಲ್ಯ ತನ್ನ ಮನೆಗೆ ಬಂದು ಅಮ್ಮನ ಹತ್ರ ಮಾತಾಡಬೇಕು ಅನ್ನುವಾಗ ಸೂರ್ಯಕಾಂತ್ ಬಂದು ಯಾರದು ಅಂತಾರೆ. ಆಗ ಅಮೂಲ್ಯ ಶಾಕ್ನಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.